ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಳೆದ ವರ್ಷ ಅಂದರೆ ಈಗ ಹೋದ ವರ್ಷ ಯಾವೆಲ್ಲ ರೈತರು ತಮ್ಮ ಬೆಳೆಗಳಿಗೆ ವಿಮೆ ಅಂದರೆ ಇನ್ಶೂರೆನ್ಸ್ ಮಾಡಿಕೊಂಡಿದ್ದೀರಾ ಅವರಿಗೆಲ್ಲ ಈಗಾಗಲೇ ಅಂದರೆ ಕಳೆದ ಮುಂಗಾರಿನಲ್ಲಿ ಯಾರೆಲ್ಲ ರೈತರು ತಮ್ಮ ಬೆಳೆಗಳಿಗೆ ಇನ್ಶೂರೆನ್ಸ್ ಮಾಡಿಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಈಗಾಗಲೇ ಒಂದು ಕಂತಿನ ಹಣ ಜಮಾ ಆಗಿದೆ. ಆದರೆ ಇನ್ನೂ ಒಂದು ಕಂತಿನ ಹಣ ಬರಬೇಕಾಗಿರುವುದು ಬಾಕಿ ಇದೆ. ಅದನ್ನು ಎಷ್ಟು ಬರುತ್ತೆ, ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ನಮ್ಮ ಊರಿಗೆ ಎಷ್ಟು ಪರ್ಸೆಂಟೇಜ್ ಹಾನಿಯನ್ನು ಘೋಷಣೆ ಮಾಡಿದ್ದಾರೆ, ಅದನ್ನು ಹೇಗೆ ನಾವು ಆನ್ಲೈನ್ ಮೂಲಕ ಚೆಕ್ ಮಾಡಿ ಮುಂದೆ ಈಗ ಜೂನಲ್ಲಿ ಮತ್ತೆ ಇನ್ನುಳಿದ ಬಾಕಿ ಕಂತಿನ ಹಣ ಅಂದರೆ ಈಗಿರ್ತಕ್ಕಂಥ ನೆಕ್ಸ್ಟ್ ಕಂತು ಹಣ ಏನದಲ್ಲ ಅದು ಈಗ ಜೂನ್ ಮಂತಲ್ಲಿ ಹಾಕ್ತಾ ಇದ್ದಾರೆ. ಆ ಜೂನ್ ಮಂತಲ್ಲಿ ಬರ್ತಕ್ಕಂಥ ಹಣ ನಮಗೆ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ಆನ್ಲೈನ್ ಮೂಲಕ ಚೆಕ್ ಮಾಡಿ ಹೇಗೆ ತಿಳ್ಕೊಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತೇನೆ. ಅದನ್ನು ನೀವು ನಿಮ್ಮ ಒಂದು ಇನ್ಶೂರೆನ್ಸ್ ಮಾಡಿರೋ ಸ್ಲಿಪ್ ನಿಮ್ಮ ಹತ್ರ ಈ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಈ ಒಂದು ಸ್ಲಿಪ್ ಅಂದರೆ PM ಫಸಲ್ ಭೀಮಾ ಯೋಜನೆಯನ್ನು ನೀವು ಮಾಡಿರ್ತಿರಲ್ಲ ಇನ್ಶೂರೆನ್ಸ್, ಅದು ಸ್ಲಿಪ್ ಇದ್ದರೆ ನೀವು ಕೂಡ ಚೆಕ್ ಮಾಡ್ಬೋದು. ಅಥವಾ ಸ್ಲಿಪ್ ಇಲ್ಲ, ನನ್ನ ಹತ್ರ ಕಳೆದಿದೆ, ಮನೆಯಲ್ಲಿ ಎಲ್ಲೋ ಇದೆ ಗೊತ್ತಿಲ್ಲ ಅಂತಂದರೆ ಆ ಇನ್ಶೂರೆನ್ಸ್ ಮಾಡೋ ಸಂದರ್ಭದಲ್ಲಿ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಒಂದು ಮೊಬೈಲ್ ನಂಬರ್ನಿಂದ ನೀವು ಆ ಒಂದು ನೆಕ್ಸ್ಟ್ ಈಗ ಜೂನ್ ಮಂತಲ್ಲಿ ಬರ್ತಕ್ಕಂಥ 2ನೇ ಕಂತಿನ ಇನ್ಶೂರೆನ್ಸ್ ಹಣ ನಮಗೆ ಎಷ್ಟು ಬರುತ್ತೆ ಅನ್ನೋದನ್ನು ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿಯೇ ಚೆಕ್ ಮಾಡ್ಬೋದು. ಅದನ್ನು ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಅಂದರೆ ಎಷ್ಟು ಪರ್ಸೆಂಟೇಜು ಬೆಳೆ ಹಾನಿ ನಷ್ಟವನ್ನು ಸರ್ಕಾರ ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬರ್ತಕ್ಕಂತಹ ಎಲ್ಲ ಊರಿನ ಸರ್ವೆ ನಂಬರ್ಗಳಿಗೆ ಅಂದರೆ ಹೊಲಕ್ಕೆ ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಅನ್ನೋದನ್ನು ತೋರಿಸಿದ್ದಾರೆ. ಎಷ್ಟು ಹಣ ಬರುತ್ತೆ, ಇನ್ನೂ ಎಷ್ಟು ಬರಬೇಕು, ಈಗಾಗಲೇ ಎಷ್ಟು ಬಂದಿವೆ ಅನ್ನೋದು ಇನ್ಶೂರೆನ್ಸ್ ಸಂಬಂಧಿಸಿದ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಮತ್ತು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೇನೆ. ಅದಕ್ಕೋಸ್ಕರ ದಯವಿಟ್ಟು ಕಂಪ್ಲೀಟಾಗಿ ಈ ಮಾಹಿತಿಯನ್ನು ತಿಳ್ಕೊಳ್ಳಿ. ಪ್ರತಿಯೊಬ್ಬ ರೈತರು ಇನ್ಶೂರೆನ್ಸ್ ಮಾಡಿರೋ ರೈತರು ಹೋದ ವರ್ಷ ಅಂದರೆ 2025 ಮತ್ತು 26ನೇ ಸಾಲು, ಈಗ ಇನ್ನು ಜೂನು ಮತ್ತು ಜುಲೈ ಮಂತಲ್ಲಿ ಈಗ 2026-27ನೇ ಸಾಲಿನ ಇನ್ಶೂರೆನ್ಸ್ ಸ್ಟಾರ್ಟ್ ಆಗೋದಿದೆ. ಅದಕ್ಕೂ ಮುಂಚೆ ಕಳೆದ ವರ್ಷದ ಇನ್ಶೂರೆನ್ಸ್ ಅಮೌಂಟು ನಿಮ್ಮೆಲ್ಲ ರೈತರ ಖಾತೆಗಳಿಗೆ ಹಾಕೋದಕ್ಕೋಸ್ಕರ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಅದಕ್ಕೋಸ್ಕರ ಹಣ ಬರ್ತಾ ಇದೆ. ಎಷ್ಟು ಬರುತ್ತೆ, ಎಷ್ಟು ಪರ್ಸೆಂಟೇಜ್ ನಮ್ಮ ಬೆಳೆ ಹಾನಿ ಆಗಿದೆ ಅಂತ ಕನ್ಸಿಡರ್ ಮಾಡಿದ್ದಾರೆ ಇನ್ಶೂರೆನ್ಸ್ ಕಂಪ್ನಿಯವರು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ತೇನೆ. ಬನ್ನಿ, ನೀವು ಕೂಡ ಒಂದು ನಿಮ್ಮ ಮೊಬೈಲ್ನಲ್ಲಿ ಗೂಗಲನ್ನು ಓಪನ್ ಮಾಡ್ಕೊಳ್ಳಿ. ಈ ಗೂಗಲಲ್ಲಿ ನೀವು ಸಂರಕ್ಷಣೆ ಅಂತ ಹೊಡೆಯಿರಿ, ಅಂದರೆ ಸಂರಕ್ಷಣೆ ಅಂತ ಟೈಪ್ ಮಾಡಿ. ಸಂರಕ್ಷಣೆ ಕೆಳಗೆ ಬಂತು ನೋಡಿ, SAMRAKSHANE, ಇದನ್ನು ನೀವು ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಈ ಮೇಲ್ಗಡೆ ಬಂತು ನೋಡಿ, ಫಸ್ಟ್ ಇದು ನೋಡಿ ಸಂರಕ್ಷಣೆ ಕರ್ನಾಟಕ ಕ್ರಾಪ್ ಇನ್ಶೂರೆನ್ಸ್ ಅಪ್ಲಿಕೇಶನ್ ಅಂತ ಇದೆಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಈ ರೀತಿಯಾಗಿ ಒಂದು ಕಂಪ್ಲೀಟ್ ಈ ಒಂದು ಸಂರಕ್ಷಣೆ ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿ ನಿಮ್ಮ ಮೊಬೈಲ್ನಲ್ಲಿಯೂ ಕೂಡ ಓಪನ್ ಆಗುತ್ತೆ. ಇಲ್ಲಿ ನೀವು ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಲ್ರೆಡಿ ಇದೆ 25-26 ಅಂತ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸಮ್ಮರ್ ಅಂತ ಇದೆಯಲ್ಲ, ಇಲ್ಲಿ ನೀವು ಖಾರಿಫ್ ಅಂತ ಮಾಡಬೇಕು. ಖಾರಿಫ್ ಅಂತಂದರೆ ಮುಂಗಾರು ಅವಧಿ. ನೀವು ಬೇಕಾದರೆ ನಂತರ ರಾಬಿ, ಸಮ್ಮರು ಈ ರೀತಿಯಾಗಿ ಇನ್ಶೂರೆನ್ಸ್ ಮಾಡಿದರೂ ಕೂಡ ನೀವು ಚೆಕ್ ಮಾಡ್ಕೋಬೋದು ಎಷ್ಟು ಪರ್ಸೆಂಟೇಜ್ ಲಾಸ್ ಆಗಿದೆ ಅಂತ. ಸರ್ಕಾರದ ಮಾಹಿತಿಯ ಮೇರೆಗೆ ಇನ್ಶೂರೆನ್ಸ್ ಕಂಪನಿ ಕೊಡ್ತಾ ಇದೆ ಅನ್ನೋ ಇನ್ಫಾರ್ಮೇಷನ್ ಅನ್ನೋದನ್ನು ನೀವು ಚೆಕ್ ಮಾಡ್ಬೋದು. ಇಲ್ಲಿ ಖಾರಿಫ್ ಅಂತ ಇದೆಯಲ್ಲ, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಗೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಈ ರೀತಿಯಾಗಿ ಈ ಒಂದು ಸಂರಕ್ಷಣೆಯ ಕಂಪ್ಲೀಟ್ ಹೋದ ವರ್ಷದ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಒಂದು ವೆಬ್ಸೈಟ್ನ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಫಾರ್ಮರ್ಸ್ ಕಾಲಮ್ ಅಂತ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಫಾರ್ಮರ್ಸ್ ಕಾಲಮು. ಇಲ್ಲಿ ಕೆಳಗಡೆ ಚೆಕ್ ಸ್ಟೇಟಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಮತ್ತೆ ಒಂದು ಪೇಜ್ ಓಪನ್ ಆಗಿ ತೋರಿಸ್ತಾ ಇದೆ ನೋಡಿ. ಇಲ್ಲೆಲ್ಲ ಇಯರು, ಪ್ರಪೋಸಲು, ಮೊಬೈಲ್ ನಂಬರು ಅಂತ ಇದೆ ನೋಡಿ. ಇಲ್ಲಿ ಪ್ರಪೋಸಲ್ ಅಂತಂದರೆ ನಿಮ್ಮಲ್ಲಿ ಈಗ ಆಲ್ರೆಡಿ ಈ ಸ್ಲಿಪ್ ಇದ್ದರೆ ಆ ಸ್ಲಿಪ್ಪಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಆ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈ ಕಾಲಮಲ್ಲಿ ನನ್ನ ಹತ್ರ ಈಗ ಮೊಬೈಲ್ ನಂಬರ್ ಮಾತ್ರ ಇದೆ, ಆ ಒಂದು ಪ್ರಪೋಸಲ್ ನಂಬರ್ ಇಲ್ಲ. ಅದಕ್ಕೋಸ್ಕರ ಈ ಕಾಲಮಲ್ಲಿ ನಾನು ಇನ್ಶೂರೆನ್ಸ್ ಮಾಡೋ ಟೈಮಲ್ಲಿ ಕೊಟ್ಟಿರೋ ಮೊಬೈಲ್ ನಂಬರನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ನೀವು ಕೂಡ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಆನಂತರ ನೀವು ಅದು ಪ್ರಪೋಸಲ್ ನಂಬರ್ ಪಡ್ಕೋಬೋದು.
ಈ ಈ ಕಾಲಮಲ್ಲಿ ಕೆಳಗಡೆ ಕೆಪೆಚ್ಚ ಹಾಕಬೇಕು. ಇಲ್ಲಿರೋ ಕೆಪೆಚ್ಚನ ಹಾಕಬೇಕು. ಇಲ್ಲಿ ಸ್ಮಾಲ್ ಲೆಟರ್ ಇದ್ದರೆ ಸ್ಮಾಲ್ ಲೆಟರ್ ಹಾಕಿ, ಕ್ಯಾಪಿಟಲ್ ಅಕ್ಷರ ಇದ್ದರೆ ಕ್ಯಾಪಿಟಲ್ ಅಕ್ಷರ, ಅಂದರೆ 1ನೇ ABCD ಮತ್ತು 2ನೇ ABCD. ಯಾವ ಲೆಟರ್ ಇರುತ್ತೋ ಅದನ್ನು ಹಾಕಿ ಇಲ್ಲಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಬಂತು ನೋಡಿ ಕೆಳಗಡೆ ಇಲ್ಲಿ ಪ್ರಪೋಸಲ್ ನಂಬರ್ ಬಂದಿದೆ ನೋಡಿ. ಇದನ್ನು ನಾನು ಕಾಪಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಪ್ರಪೋಸಲ್ ನಂಬರ್ ಬಂದಿದೆ, ಮೊಬೈಲ್ ನಂಬರ್ ಲಾಸ್ಟ್ ನಂಬರ್ ಬಂದಿದೆ, ಆಧಾರ್ ಸಂಖ್ಯೆ ತೋರಿಸ್ತಾ ಇಲ್ಲ. ಇಲ್ಲಿ ಪ್ರಪೋಸರ್ ನೇಮ್ ಅಂತಂದರೆ ಆ ಒಂದು ಇನ್ಶೂರೆನ್ಸ್ ಮಾಡಿರೋ ರೈತನ ಹೆಸರು ಕೂಡ ಇಲ್ಲಿದೆ. ಸ್ಟೇಟಸ್ ವಿಮಾ ಕಂಪನಿಯಿಂದ ಅರ್ಜಿ ಸ್ವೀಕೃತಿಯಾಗಿದೆ. ಎಲ್ಲಿಂದ ಹಾಕಲಾಗಿದೆ? ಗ್ರಾಮ 1ನಿಂದ ಹಾಕಲಾಗಿದೆ. ಈ ರೀತಿಯಾಗಿ ಓಪನ್ ಆಗುತ್ತಲ್ಲ. ಇಲ್ಲಿ ಪ್ರಪೋಸಲ್ ನಂಬರ್ ಬಂತಲ್ಲ, ಆ ಒಂದು ಪ್ರಪೋಸಲ್ ನಂಬರನ್ನು ಇಲ್ಲಿ ಮತ್ತೆ ರಿಫ್ರೆಶ್ ಮಾಡ್ಕೊಳ್ಳಿ. ರಿಫ್ರೆಶ್ ಮಾಡಿಕೊಂಡು ಈ ಬಾರಿ ಏನು ಮಾಡಬೇಕಂದ್ರೆ ಪ್ರಪೋಸಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಪೋಸಲನ್ನು ಸೆಲೆಕ್ಟ್ ಮಾಡಿಕೊಂಡು ಆಗಲೇ ನೀವು ನೋಟ್ ಮಾಡ್ಕೊಂಡಿದ್ದೀರಲ್ಲ ಆ ನಂಬರು, ಪ್ರಪೋಸಲ್ ನಂಬರನ್ನು ಇಲ್ಲಿ ಹಾಕಬೇಕು. ಕೆಳಗಡೆ ಕೆಪೆಚ್ಚ ಇದೆಯಲ್ಲ, ಈ ಒಂದು ಕೆಪೆಚ್ಚನ ಸರಿಯಾಗಿ ಹಾಕಿಬಿಡ್ರಿ. ಹೊಸ ತಗೊಳ್ಳೋಣ ಕೆಪೆಚ್ಚ. ರಿಫ್ರೆಶ್ ಮಾಡ್ಕೊಳ್ಳಿ. ಇಲ್ಲಿ ಬರುತ್ತೆ, ಇಲ್ಲಿ ಕ್ಯಾಪಿಟಲ್ YTR ಸ್ಮಾಲ್ n ಕ್ಯಾಪಿಟಲ್ R. ಸರ್ಚ್ ಮಾಡಿ. ಪ್ರಪೋಸಲ್ ನಂಬರ್ ಹಾಕಿ ಸರ್ಚ್ ಮಾಡಬೇಕು. ಮೊಬೈಲ್ ನಂಬರ್ ಹಾಕೋದ್ರ ಮೂಲಕ ಏನು ದೊರೆಯುತ್ತೆ ನಿಮಗೆ ಅಂದರೆ ಪ್ರಪೋಸಲ್ ನಂಬರ್ ಸಿಗುತ್ತೆ, ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಆದರೆ ನೀವು ಇಲ್ಲಿ ಪ್ರಪೋಸಲ್ ನಂಬರ್ ಮಾತ್ರನೇ ಎಂಟ್ರಿ ಮಾಡಲೇಬೇಕು. ನೋಡಿ ಕೆಳಗಡೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬಂತು ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ. ಶಾರ್ಟ್ ಫಾಲ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಶಾರ್ಟ್ ಫಾಲು ಬಂದುಬಿಟ್ಟು 39.91, ಅಂದರೆ ನಿಯರೆಸ್ಟ್ 40%. ಸ್ಟೇಟಸ್ ಏನಿದೆ, ವ್ಯಾಲಿಡ್ ಪ್ರಪೋಸಲ್ ಇನ್ IU ಎಲಿಜಿಬಲ್ ಫಾರ್ CCE ಕಂಪನ್ಸೇಷನ್. ಅಂದರೆ ಈ ಒಂದು ರೈತ ಇದೇನು ಇನ್ಶೂರೆನ್ಸ್ ಕಟ್ಟಿರ್ತಕ್ಕಂಥ ಇನ್ಶೂರೆನ್ಸ್ ಇರುತ್ತಲ್ಲ, ಇವರಿಗೆ 40% ಲಾಸ್ ಅಂತ ಅಷ್ಟೇ ಕನ್ಸಿಡರ್ ಮಾಡಿದ್ದಾರೆ. ನಿಯರೆಸ್ಟ್ ಆಫ್ 40% ಅಂದ್ಕೊಳ್ಳೋಣ. 39.91% ಇದೆ, ಅದನ್ನು ನಾವು 40% ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಯಾಕೆಂತಂದರೆ ಲೆಕ್ಕ ಮಾಡೋಕ್ಕೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. 40% ಲಾಸ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಆ 40% ಲಾಸ್ ಆಗಿರೋದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದನ್ನು ನೋಡಬೇಕಾದ್ರೆ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ನಂಬರು, ಸರ್ವೆ ನಂಬರು, ಕ್ರಾಪ್ ID ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಲೈನ್ ಏನು ಕಾಣಿಸ್ತಾ ಇದೆ ಕೊನೆಯಲ್ಲಿ, ಈ ಲೈನಲ್ಲಿ ಒನ್ ಟೈಮ್ ಅಮೌಂಟು ಆಲ್ರೆಡಿ ಬಂದಿದೆ. ಇಷ್ಟು ಅಮೌಂಟು ಎಷ್ಟು ಬಂದಿದೆ? 5,968 ರೂಪಾಯಿ 7 ಪೈಸೆ ಬಂದಿದೆ ಒಂದು ಸಲ. ಎಲ್ಲಿ ಟೋಟಲ್ ಸಮ್ ಅಶ್ಯೂರ್ಡ್ ಎಷ್ಟು ಇರುತ್ತಲ್ಲ ಅದರಲ್ಲಿ 40% ಅಷ್ಟೇ ಕನ್ಸಿಡರ್ ಮಾಡಬೇಕು. ಅದಕ್ಕೋಸ್ಕರ ಇದು 5,068 ರೂಪಾಯಿ. ಈಗ ಆಲ್ರೆಡಿ ಒಂದು ಕಂತು ಬಂದಿದೆ. ಇನ್ನು ನೆಕ್ಸ್ಟ್ ಕಂತು ಎಷ್ಟು ಬರುತ್ತೆ ಅಂತ ಹೇಗೆ ಲೆಕ್ಕ ಹಾಕಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಪ್ರಪೋಸಲ್ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ನಂಬರ್, ಈ ರೀತಿ ಎಲ್ಲ ಇರುತ್ತಲ್ಲ, ಗ್ರಾಮ 1 ಅಂತ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ. ಇಲ್ಲಿ ಸೆಲೆಕ್ಟ್ ಅಂತ ಆಪ್ಷನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಮತ್ತೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ತಗೊಳ್ರಿ. ಇಲ್ಲಿ ಮೇಲ್ಗಡೆ ವ್ಯೂ ಡೀಟೇಲ್ಸ್ ಅಂತ ಇದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಕೆಳಗಡೆ ತಗೊಳ್ರಿ. ತೊಗೊಂಡಿದ್ಮೇಲೆ ಈ ರೈತ ಮಾಡಿರ್ತಕ್ಕಂಥದ್ದು ಅದು ವಿಲೇಜು, ಹುಬ್ಳಿ ಎಲ್ಲ ಕಾಣಿಸ್ತಾ ಇದೆ ನೋಡಿ. ವಿಲೇಜು, ಹುಬ್ಳಿ ಅಂತ ಎಲ್ಲ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಕೊನೆಯಲ್ಲಿ ಇಲ್ಲಿ ಇರುತ್ತೆ ನೋಡಿ, ಪ್ರೀಮಿಯಂ ಅಮೌಂಟು 1,731 ರೂಪಾಯಿ 51 ಪೈಸೆ ಪ್ರೀಮಿಯಂ ಅಮೌಂಟ್ ಇದೆ. ಸಮ್ ಅಶ್ಯೂರ್ಡ್ ಎಷ್ಟಿದೆ? 40,267 ರೂಪಾಯಿ 65 ಪೈಸೆ ಟೋಟಲ್. ಇದರಲ್ಲಿ ನಾವು 40% ಲೆಕ್ಕ ಹಾಕಬೇಕು. ಅಂದರೆ ನಿಮ್ಮದು ಮೊಬೈಲಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಳ್ಳಿ. 40,267 40% ಅಂದರೆ 16,106 ರೂಪಾಯಿ 8 ಪೈಸೆ. ಈಗ ಆಲ್ರೆಡಿ ಅದ್ರಾಗ ಎಷ್ಟು ಬಂದಿದೆ ದುಡ್ಡು ಅಲ್ಲಿ ನಾವು ಆಗಲೇ ನೋಡಿದ ಹಾಗೆ 5,900 ಸಮಥಿಂಗ್ ಏನೋ ಬಂದಿದೆ, ಅಂದರೆ 6,000 ಬಂದಿದೆ ಅಂದ್ಕೊಳ್ಳಿ. ಇನ್ನೂ ಕೂಡ ನನಗೆ 10,000 ಅಮೌಂಟು ಈ ರೈತನಿಗೆ ಬರಬೇಕು. ಈ ರೀತಿಯಾಗಿ ನೀವು ಕೂಡ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಗೊತ್ತಾಯ್ತಲ್ಲ? ಟೋಟಲ್ ನಿಮ್ಮಲ್ಲಿ ಆ ಒಂದು ಸ್ಲಿಪ್ಪಲ್ಲಿ ಇರುತ್ತಲ್ಲ, ಎಷ್ಟು ಟೋಟಲ್ ಸಮ್ ಅಶ್ಯೂರ್ಡ್ ಅಂತ ಇರುತ್ತಲ್ಲ, ಆ ಸಮ್ ಅಶ್ಯೂರ್ಡಲ್ಲಿ ಇವರು ಕೊಟ್ಟಿರ್ತಕ್ಕಂತಹ
ಎಷ್ಟು ಶಾರ್ಟ್ ಫಾಲ್ ಲಾಸ್ ಅಂತ ತೋರಿಸ್ತಾ ಇದೆಯಲ್ಲ ಅಷ್ಟು ಪರ್ಸೆಂಟೇಜು ಡಿವೈಡ್ ಮಾಡಿ ಈಗ ಬಂದಿರೋ ಅಮೌಂಟನ್ನು ನೀವು ಮೈನಸ್ ಮಾಡಬೇಕು. ಮೈನಸ್ ಮಾಡಿ ಮಿಕ್ಕಿರೋ ಅಮೌಂಟು ಈಗ ನೆಕ್ಸ್ಟು ಮಂತು ಜೂನಲ್ಲಿ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಕನ್ಫರ್ಮ್ ಆಗುತ್ತೆ. ಹೀಗೆ ಏನಾದರೂ ನಿಮಗೆ ಈ ಒಂದು ಇನ್ಶೂರೆನ್ಸಲ್ಲಿ ಅಥವಾ ಈ ಇನ್ಶೂರೆನ್ಸ್ ಹೋದ ವರ್ಷ ಮಾಡಿರೋ ಇನ್ಶೂರೆನ್ಸಲ್ಲಿ ಯಾವುದಾದ್ರೂ ಇನ್ನೂ ಅಮೌಂಟು ಎಷ್ಟು ಬರಬೇಕಾಯಿತು ಅನ್ನೋದು ಏನಾದರೂ ಕನ್ಫ್ಯೂಸ್ ಇದ್ದರೆ ಹಾಗೂ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ನಮಗೆ ಕಮೆಂಟ್ ಮಾಡಿ. ರೈತರಿಗೆ ಉಪಯುಕ್ತವಾದ ಮಾಹಿತಿ ಆಗಿರೋದ್ರಿಂದ ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ತಲುಪುವವರೆಗೂ ಎಲ್ಲ ಕಡೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್